ಮಧ್ಯಪ್ರಾಚ್ಯದ ಅಮೆರಿಕ ಇರಾನ್ ನಡುವಿನ ಮಿಲಿಟರಿ ಸಂಘರ್ಷ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ. ಟ್ರಂಪ್ ಇರಾನ್ ಶಾಂತಿ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ್ದಾರೆ. ಇತ್ತ ಲೆಬನಾನ್ ಮತ್ತು ಇಸ್ರೇಲ್ ದಾಳಿಗೆ ಮತ್ತೆ ದಾಳಿಯಲ್ಲಿ ಸಾವು ನೋವುಗಳು ಸಂಭವಿಸಿವೆ. ಹಾಗಾದರೆ ಏನಾಗ್ತಿದೆ ಬನ್ನಿ ನೋಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಶಾಂತಿ ಪ್ರಸ್ತಾವನೆಯನ್ನ ತಿರಸ್ಕರಿಸಿದ್ದಾರೆ. ಈ ಪ್ರಸ್ತಾವನೆ ತೃಪ್ತಿಕರವಾಗಿಲ್ಲ ಅಂತ ಹೇಳಿದ್ರು. ಇರಾನ್ ಅತಿಯಾದ ಬೇಡಿಕೆಗಳನ್ನ ಇಟ್ಟಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಇರಾನ್ ತನ್ನ ಪ್ರಸ್ತಾವನೆಯಲ್ಲಿ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನ ತಕ್ಷಣವೇ ತೆಗೆದುಹಾಕಬೇಕು ಹಾಗೂ ನೌಕಾಪಡೆಯ ದಿಗ್ಬಂಧನ ಹಿಂಪಡೆಯಬೇಕು ಅಂತ ಷರತ್ತು ವಿಧಿಸಿದೆ. ಇದನ್ನ ಟ್ರಂಪ್ ಒಪ್ಪಲಾರದ ಬೇಡಿಕೆ ಅಂತ ಹೇಳಿದ್ದು ಇರಾನ್ ಗಂಭೀರವಾಗಿಲ್ಲ, ಕೇವಲ ಸಮಯ ವ್ಯರ್ಥ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. So they want to make a deal, but I'm not satisfied with it. So we'll see what happens. Iran wants to make a deal because they have no military left, essentially, and they want to make a deal, but I'm not satisfied. ಇನ್ನು ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಕೊಡೋದಿಲ್ಲ ಅಂತ ಮತ್ತೆ ಟ್ರಂಪ್ ಹಠ ತೊಟ್ಟಿದ್ದಾರೆ. ವಾಷಿಂಗ್ಟನ್ನಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಇದಕ್ಕೆ ಕಾರಣ ಕೂಡ ತಿಳಿಸಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆದ್ರೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬಿಕ್ಕಟ್ಟು ಉಂಟಾಗಬಹುದು ಅಂತ ಎಚ್ಚರಿಸಿದ್ದಾರೆ. ಮೊದಲು ಇಸ್ರೇಲ್ ಮೇಲೆ, ನಂತರ ಪಶ್ಚಿಮ ಏಷ್ಯಾ, ಬಳಿಕ ಯುರೋಪ್, ಕೊನೆಯಲ್ಲಿ ಅಮೆರಿಕ ಕೂಡ ಗುರಿಯಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. Because it's never been sought before. There's been many times and nobody's ever gotten it before. They consider it totally unconstitutional. But we're always in touch with Congress. But nobody's ever sought it before. Nobody's ever asked for it before. It's never been used before. Why should we be different? ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ನೌಕಾಪಡೆ ಹೊಸದಾಗಿ AI ಯೋಜನೆಯನ್ನ ಶುರು ಮಾಡಿದೆ. ಪ್ರಾಜೆಕ್ಟ್ AMMO ಅಡಿಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದ ಡೊಮಿನೋ ಡೇಟಾ ಲ್ಯಾಬ್ ಕಂಪನಿಯ ಜೊತೆ ಸುಮಾರು ಅಂದಾಜು 945 ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡಿದೆ. ಯೋಜನೆಯ ಮೂಲಕ ಸಮುದ್ರದ ಒಳಗಿನ ಸ್ಫೋಟಕಗಳನ್ನು AI ಸಹಾಯದಿಂದ ಪತ್ತೆ ಹಚ್ಚಲಾಗುತ್ತೆ. ಇದರಿಂದ ಕೆಲಸ ವೇಗವಾಗುತ್ತೆ, ಜೊತೆಗೆ ನಿಖರತೆಯೂ ಹೆಚ್ಚುತ್ತೆ. ಕದನ ವಿರಾಮ ಇದ್ರೂ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಮತ್ತೆ ತೀವ್ರವಾಗಿದೆ. ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 10 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ವರದಿಯಾಗಿದೆ. ದಕ್ಷಿಣ ಲೆಬನಾನ್ನ ಹಬ್ಬೂಷ್, ಖ್ವರ್ ರುಮ್ಮಾನ್ ಸೇರಿದ ಹಾಗೆ ಹಲವು ಗ್ರಾಮಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಈ ದಾಳಿಯಲ್ಲಿ ಮನೆಗಳು, ರಸ್ತೆ, ಮೂಲಸೌಕರ್ಯಗಳು ಹಾನಿಗೊಳಗಾಗಿದ್ದು ಹಲವರು ಗಾಯಗೊಂಡಿದ್ದಾರೆ. ಕೆಲವರ ಸ್ಥಿತಿ ಗಂಭೀರವಾಗಿದೆ. ಇದಕ್ಕೆ ಪ್ರತಿಯಾಗಿ ಹಿಜ್ಬುಲ್ಲಾ ಕೂಡ ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಇಸ್ರೇಲ್ ಸೇನೆಯ 2 ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಟ್ಟಿನಲ್ಲಿ ಸಂಧಾನ ಮಾತುಕತೆ ಒಂದು ಕಡೆ, ಯುದ್ಧದ ಟೆನ್ಷನ್ ಇನ್ನೊಂದು ಕಡೆ, ಜೊತೆಗೆ ಹೊಸ ಟೆಕ್ನಾಲಜಿ ಬಳಕೆ ಕೂಡ ಜೋರಾಗಿದೆ. ಮಧ್ಯಪ್ರಾಚ್ಯದಿಂದ ಅಮೆರಿಕವರೆಗೆ ಪರಿಸ್ಥಿತಿ ಇನ್ನೂ ಶಾಂತವಾಗುವ ಲಕ್ಷಣವೇ ಕಾಣ್ತಿಲ್ಲ. ಮಂಜುನಾಥ್ ಹಲವರ್ತಿ, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.